ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನೆಲ್ಗೆ ಸ್ವಾಗತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವದ ಅಂಗವಾಗಿ ಮಂಡಿಕಲ್ ಪಂಚಾಯಿತಿಯ ಗುಂಡ್ಲಮಂಡಿಕಲ್ ಗ್ರಾಮದಲ್ಲಿ 40 ಲಕ್ಷ ರು ವೆಚ್ಚದಲ್ಲಿ 38 ಶೌಚಾಲಯಗಳ ನಿರ್ಮಾಣಕ್ಕೆ ಶಾಸಕ ಪ್ರದೀಪ್ ಈಶ್ವರ್ ಅವರಿಂದ ಗುದ್ದಲಿ ಪೂಜೆ ಮಾಡಲಾಯಿತು. ಗುಡ್ಡದ ಮೇಲಿನ ದಲಿತ ಸಮುದಾಯಕ್ಕೆ ಸೇರಿದ 38 ಕುಟುಂಬಗಳಿಗೆ ಸರಿಸುಮಾರು 128 ಮಂದಿಗೆ ಇದುವರೆಗೂ ಶೌಚಾಲಯ ವ್ಯವಸ್ಥೆ ಇರಲಿಲ್ಲ. ಅಂಥದ್ದು ಶಾಸಕರಿಂದ 38 ಶೌಚಾಲಯಗಳ ಗುದ್ದಲಿ ಪೂಜೆ ನೆರವೇರಿಸಿದರು. बाबा साहेब अंबेडकर के जय भीम, जय भीम, जय भीम। शुक्लांबरधरं विष्णुं विवर्णं चतुर्भुजं प्रसन्नवदनं ध्यायेत् सर्वविघ्नोपशान्तयेत् अगजानन पद्मार्कं गजाननमहर्निशं अनेकदन्तं भक्तानां एकदन्तमुपास्महे आगमार्थं देवानां गमनार्थं रक्षसां कुर्वे कण्ठारवं तत्र देवताह्वान गन्धाढ्यगन्धोत्तमाः अग्रे सर्वदेवानां धूपोऽयं प्रतिगृह्यतां दिव्यधूपमाग्रापयामि पुरतस्थापित प्रत्यक्ष दीपं दर्शयामि धूपदीपानान्तरं मध्ये आचमनीय ओम वरुणाय नमः ओम प्रचेतसे नमः ओम मकरवाहनाय नमः जलादिवासाय नमः पाशहस्ताय नमः मृगपाणये नमः जटाधराय नमः जटाधराय नमः त्रिमूर्तये नमः ओम हिरण्यपात्रं मदा पूर्णं दधाति मधुयासाने देम्येकदा ब्रह्मणं वहति एकदैव यजमान आयस्तेजो दधाति ओम ब्रह्मादेवानां पदवीष्ठवीनां ऋषिर्विप्राणां महिषा मृगा ಶತಮಾನಗಳಿಂದ ನಮ್ಮ ಗುಂಡ್ಲಮಂಡಿಕಲ್ನ ಈ ಗುಟ್ಟದ ಮೇಲೆ ಇರೋ ಮನೆಗಳಿಗೆ ಟಾಯ್ಲೆಟ್ಸ್ ಇರಲಿಲ್ಲ. ನಾವು ನಮ್ಮೂರಿಗೆ ನಮ್ಮ ಶಾಸಕರು ನಮ್ಮ ತಹಸೀಲ್ದಾರ್ ಸರ್ ಇಒ ಸರ್ ಜೊತೆ ಎಲ್ಲ ಅಧಿಕಾರಿಗಳ ಜೊತೆ ಬಂದ್ವಿ. ಆವಾಗ ನೋಡಿದ್ರೆ ಎಲ್ಲರೂ ಈ ಗುಟ್ಟದ ಮೇಲೆ ಬಂಡೆಯಲ್ಲಿ ಟಾಯ್ಲೆಟ್ ಮಾಡೋಕ್ಕಾಗಲ್ಲ ಅಂತ ಮೊದಲವರೆಲ್ಲ ನೆಗ್ಲೆಕ್ಟ್ ಮಾಡಿದ್ರು. ಮತ್ತೆ ಏನಾಗುತ್ತೆ, ಸರ್ಕಾರದಿಂದ ಒಂದು ಟಾಯ್ಲೆಟ್ ಮಾಡೋಣ ಅಂದರೆ 15,000 ಬರುತ್ತೆ. ಇದರಲ್ಲಿ ಪರಿಸ್ಥಿತಿ ಚಾಲೆಂಜ್ ಮಾಡೋಕ್ಕಾಗಲ್ಲ. ಹತ್ರದಲ್ಲಿ ಎಲ್ಲೂ ಜಾಗ ಇರಲಿಲ್ಲ. ನಮ್ಮ ಇಒ ಸರು ತಹಸೀಲ್ದಾರ್ ಸರು ಇಮಿಡಿಯೇಟ್ ಆಗಿ ಇನಿಷಿಯೇಟಿವ್ ತಗೊಂಡು 11 ಗುಂಟೆ ಕಂದಾಯ ಇಲಾಖೆಯಲ್ಲಿತ್ತು. RI ಅವರಿಂದ ಇಒಗೆ ಪತ್ರ ಬರೀತಾರೆ. ಇಒ ಅವರ ಪತ್ರನ DC ಗೆ ಬರೀತಾರೆ. DC ಅವ್ರ ಹತ್ರ ನಾವೆಲ್ಲ ಅಧಿಕಾರಿಗಳು ಕೂತ್ಕೊಂಡು ನಿಮ್ಮ ಗ್ರಾಮದ ವಿಚಾರವಾಗಿ ನಾವು ಅಧಿಕಾರಿಗಳೆಲ್ಲ 1 ತಾಸು ಮೀಟಿಂಗ್ ಮಾಡಿ ಸರ್ ಇದಾಗಲೇಬೇಕು ಅಂತ ನಾವು 11 ಗುಂಟೆ ಜಾಗನ DC ಅವರಿಂದ ಆದೇಶ ಮಾಡಿಸಿದ್ವಿ. ಇದು ಆದೇಶದ ಪ್ರತಿ. ಒಂದು. ಎರಡನೇದು, ಈಗ ಇಲ್ಲಿ ಟಾಯ್ಲೆಟ್ ಮಾಡೋಕ್ಕೆ 15,000 ರಿಂದ 20,000 ಅನುದಾನದಲ್ಲಿ ಒಂದು ಟಾಯ್ಲೆಟ್ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಇಲ್ಲಿ ಟಾಯ್ಲೆಟ್ ಕಟ್ಟಿ ಪೈಪ್ಲೈನ್ ಎಷ್ಟು ದೂರ ಹೋಗ್ಬೇಕು ಜರಮಣ? 400 ಮೀಟ್ರು ಪೈಪ್ಲೈನ್ ಹೋಗ್ಬೇಕು. ಯಾಕೆಂದ್ರೆ ಎಲ್ಲೂ ಸೆಪ್ಟಿಕ್ ಟ್ಯಾಂಕ್ ತೆಗಿಯೋಕ್ಕೆ ಅವಕಾಶ ಇಲ್ಲ, ಎಲ್ಲ ಬಂಡೆ ಬರ್ತಿದೆ. 400 ಮೀಟ್ರು ಇದು ಪೈಪ್ಲೈನ್ ಹೋಗ್ಬೇಕು. 400 ಮೀಟರ್ ಪೈಪ್ಲೈನ್ ಹೋಗಿ ಇಲ್ಲೊಂದು 38 ಟಾಯ್ಲೆಟ್ ಕಟ್ಟಕ್ಕೆ 40 ಲಕ್ಷ ರೂಪಾಯಿ ಬೇಕು. ಇದು ಆರ್ಡರ್ ಮಾಡಿಸಿ ಈಗ ಆದಷ್ಟು ಬೇಗ ಎಲ್ಲ ಮಾಡಿ ಈಗ ಕೆಲಸ ಸ್ಟಾರ್ಟ್ ಆಗುತ್ತೆ. ಏನು 38 ಮನೆ ಇದೆ, ಒಬ್ಬೊಬ್ಬರಿಗೆ ಒಂದು ಬೀಗದಕ್ಕೆ ಎಲ್ಲ ಕೊಡ್ತೀವಿ. ಅದು ರೆಡಿ ಆದಮೇಲೆ ಒಬ್ಬೊಬ್ರಿಗೆ ಒಂದೊಂದು ಟಾಯ್ಲೆಟ್ ಹ್ಯಾಂಡ್ ಓವರ್ ಮಾಡಿಸ್ತೀನಿ. ನಿಮ್ಮ ಮನೆ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡ್ಬೋದು. ನಾನು ಹೇಳೋದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ದಿನ ನನ್ನ ದಲಿತ ಸಮುದಾಯದವರಿಗೆ ಟಾಯ್ಲೆಟ್ ಕಟ್ಸ್ಕೊಟ್ಟಿದ್ದೀನಿ ಅಂದರೆ ಇದಕ್ಕಿಂತ ಸಾರ್ಥಕವಾದ ಕೆಲಸ ಇನ್ನೊಂದಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಜವಾಬ್ದಾರಿಯಿಂದ ಇಟ್ಕೊಂಡು ಇನ್ನೊಂದು ನಾನು ನಿಮ್ಗೆ ವಿನಂತಿ ಮಾಡೋದೇನಂದ್ರೆ, ಈ ಕೆಲಸ ಯಾರು ಬೇಕಾದ್ರೂ ಮಾಡ್ಬೋದಾಗಿತ್ತು. ಈ ಜಾಗ ಮೊದಲಿಂದನೂ ಇತ್ತು. ಆದ್ರೆ ನಿಮ್ಮ ಮೇಲೆ ನನಗೆ ಪ್ರೀತಿ ಗೌರವ ಇದ್ದ ಕಾರಣಕ್ಕೆ ಇದು DC ಅವ್ರ ಹತ್ರ ಕೂತು ಮಾಡಿಸ್ಕೊಂಡ್ ಬಂದಿದ್ದೀನಿ. 40 ಲಕ್ಷ ತಂದಿದ್ದೀನಿ.
ಅಕ್ಕ, ಎಲ್ಲ ದಲಿತ ಸಮುದಾಯದವರು ಒಂದು ನೆನ್ಪಿಟ್ಕೊಳ್ಳಿ, ಇವತ್ತು ಊರಿನಲ್ಲಿ ಎಷ್ಟೋ ಊರಿನಲ್ಲಿ ಪ್ರಬಲ ವರ್ಗದವರು ದಲಿತ ಸಮುದಾಯದವ್ರನ್ನ ಇವತ್ತಿಗೂ ಮನೆಯಲ್ಲಿ ಬಿಟ್ಕೊಡಲ್ಲ. ಆದ್ರೆ ನಾನು ನಿಮ್ಮ ಮನೆ ಹಾಲಲ್ಲಿ ಬಂದು ಕುತ್ಕೊಂಡು, ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನೀವು ಕೊಟ್ಟಿರೋ ಗ್ಲಾಸ್ ನೀರನ್ನ ಕಚ್ಕೊಂಡು ಕುಡಿದು ನಿಮ್ಮ ತಟ್ಟೆಯಲ್ಲಿ ಊಟ ಮಾಡಿ ನಿಮ್ಮ ಕಷ್ಟ ಕೇಳ್ತಿದ್ದೀನಿ. ಇದಕ್ಕಿಂತ ದಲಿತ ಪರ MLA ನಿಮಗೆ ಬೇಕಾ? ಅಲ್ವಾ? ನಾನು ಯಾಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಪರವಾಗಿ ನಿಂತ್ಕೊಂಡು ನಿಮ್ಮ ಕಷ್ಟ ಕೇಳಿ. ಇವತ್ತು ಚಿಕ್ಕಬಳ್ಳಾಪುರದ ನನ್ನ ಮನೆಯಲ್ಲಿ ಯಾರೇ ನನ್ನ ದಲಿತ ಸಮುದಾಯದವರು ಬಂದರೂ ನನ್ನ ಡೈನಿಂಗ್ ಟೇಬಲಲ್ಲಿ ಕೂರಿಸೇ ಊಟ ಮಾಡಿ ಕಳಿಸೋದು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನಗೆ ದೇವರು. ನಾನು ಅವ್ರ ಹೆಸರಲ್ಲೇ ಪ್ರಮಾಣ ವಚನ ಸ್ವೀಕರಿಸಿದ್ದು. ಅವ್ರ ಆಶೀರ್ವಾದ, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ. ಇದು ಕೊಟ್ಟಂಗೆ ಟಾಯ್ಲೆಟ್ಸ್ ಕಟ್ಟಿ ಮತ್ತೆ ಅದು ಏನು ಮಾಡೋಣಕ್ಕ, 38 ಟಾಯ್ಲೆಟ್ ರೆಡಿ ಆದಮೇಲೆ ನಾನು ಮತ್ತೆ ಬರ್ತೀನಿ. 38 ಮನೆಗಳ ಹೆಸರು ಬರೆದು ಲಾಟ್ರಿ ಎತ್ತೋಣ. ಯಾರಿಗೆ ಯಾವ ಟಾಯ್ಲೆಟ್ ಬಂದರೆ ಅದು ಕೊಟ್ಟು ಬೀಗದ ಕೈ ಕೊಡ್ತೀವಿ. ನಿಮ್ಮ ಟಾಯ್ಲೆಟ್ ನೀವು ನೀಟಾಗಿ ಇಟ್ಕೊಳ್ಳಿ. ಅದು ಇನ್ನು ಮಿಕ್ಕಿದ್ದೇನ 2 ರಸ್ತೆ ಕೇಳಿದ್ದೀರಾ, ಅದು ಆದಷ್ಟು ಬೇಗ ಅದು ಕಳಿಸಿದ್ದೀನಿ. ಆ ಡೌನ್ಗೊಂದು ಲೆಟ್ ಕಳಿಸಿದ್ರಿ ಸರ್. ಈಗ ಡೌನ್ ಕಳಿಸಿದ್ದೀನಣ್ಣ, ವಾಟರ್ ಫಿಲ್ಟರ್ ಹಾಕಿ ಮುಂದಿನ ವಾರ ಆ 3 ಹಳ್ಳಿಗೂ 24 ಲಕ್ಷದಲ್ಲಿ ಆ 3 ಹಳ್ಳಿಗೂ ವಾಟರ್ ಫಿಲ್ಟರ್ ಹಾಕ್ಸ್ತಿದ್ದೀನಿ. ಆ 3 ಹಳ್ಳಿ ಇರೋದು, 3 ಹಳ್ಳಿಯಲ್ಲೂ SC ST ಸಮುದಾಯದವರು ಇದ್ದಾರೆ. ನನಗೆ ನಿಮ್ಮ ಮೇಲೆ ಗೌರವ ಪ್ರೀತಿ ಇರೋದಕ್ಕೆ ಮಾಡ್ತಿದ್ದೀನಿ. మీ కష్టానికి నేను ఉంటానమ్మా, మీ జొత్ల నేను ఉంటాను, నా జొత్ల మీరు ఉంటారు నమ్మిండ. ఇవమ్మ ఈ టాయిలెట్ మేము గవర్నమెంట్ ఇంకా PDOకి ಹ್ಯಾಂಡ್ ಓವರ್ చేస్తాము. ಬನ್ನಿ ತಹಸೀಲ್ದಾರ್ ಸರ್, ನಾವು ಅಧಿಕೃತವಾಗಿ DC ಆದೇಶವನ್ನ ತಹಸೀಲ್ದಾರ್ ಅವರು, ಇಒ ಅವರು, ನಮ್ಮ ಬ್ಲಾಕ್ ಅಧ್ಯಕ್ಷ ನಾವೆಲ್ಲ ಅಧಿಕೃತವಾಗಿ PDO ಅವರಿಗೆ ಈ ಜಾಗನ ಹಸ್ತಾಂತರ ಮಾಡ್ತಿದೀವಿ ಕಾನೂನು ರೀತಿ. ಥ್ಯಾಂಕ್ ಯು BDO ಅವರೇ. ಸ್ವಲ್ಪ ಹತ್ರ ನಿಂತು ನೀಟಾಗಿ ಮಾಡಿ. ಕಾನೂನಲ್ಲಿ ಏನಿದೆ ಅಂತ ನಿಮ್ಗೊಬ್ಬೊಬ್ರಿಗೆ ಒಂದೊಂದು ಟಾಯ್ಲೆಟ್ ಹಾಕೊಡೋಣ ಅಂದ್ರೆ ಸರ್ಕಾರದಲ್ಲಿ ಒಂದು ಟಾಯ್ಲೆಟ್ಗೆ ಬರೀ 15,000 ಕೊಡ್ತಾರೆ. ಈಗ ಬಂಡೆ ಮೇಲೆ ನಿಮಗೆ ಟಾಯ್ಲೆಟ್ ಕಟ್ಕೊಡಕ್ಕಾಗಲ್ಲ. ಅದಕ್ಕೆ ನಾವು ಒಂದು ಸ್ಪೆಷಲ್ ಪರ್ಮಿಷನ್ ತಗೋಬೇಕಾಗಿತ್ತು ಸರ್ಕಾರದಿಂದ. ಈ ಜಾಗ ಕಂದಾಯ ಇಲಾಖೆಯಲ್ಲಿತ್ತು. ಈಗೆಲ್ಲ ಸರ್ಕಾರದ್ದಾದ್ರೂ ನಾವು ಏಕಾಏಕಿ ಮಾಡೋಕ್ಕಾಗಲ್ಲ. ಕಂದಾಯ ಇಲಾಖೆಯಿಂದ ನಾವು ರೆವಿನ್ಯೂ ಇನ್ಸ್ಪೆಕ್ಟ್ರಿಂದ ಪತ್ರ ಬರೆಸ್ತೀವಿ ಇಒ ಸರ್ಗೆ. ಈ ಪತ್ರನ ಇಒ ಸರು DC ಕಳಿಸ್ತಾರೆ. ಅಲ್ಲಿ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡಿ ಇದನ್ನ ಫಸ್ಟ್ ಹ್ಯಾಂಡ್ ಓವರ್ ತಗೋಬೇಕು. ಒಂದು ತಗೊಂಡ್ಮೇಲೆ ಇಲ್ಲಿ ಕಟ್ಟಿ ನಾವು ಇಲ್ಲೇ ಪಿಟ್ ಮಾಡೋಣ ಅಂದ್ರೆ ಇಲ್ಲಿ ನಮಗೆ ಫೀಸಿಬಿಲಿಟಿ ಸಿಗ್ಲಿಲ್ಲ ಅಕ್ಕ. ಈಗ ಟೆಂಪ್ರರಿ ಏನೋ ಮಾಡಿಬಿಟ್ವಿ ಅನ್ಕೊಳ್ಳಿ, ಆಗಲ್ಲ. ಮತ್ತೆ ಏನು ಮಾಡೋದು? ಪೈಪ್ ಲೈನು 120 ಅಡಿ 130 ಅಡಿ ಉದ್ದ ಹೋಗ್ಬೇಕು. ಒಟ್ಟು 30 ಎನ್ ಪೈಪ್ 400 ಮೀಟರ್ ಅಂದ್ರೆ ಅಡಿ 1200 ಅಡಿ. ಸರ್ಕಾರದಿಂದ ಬರೋ 15,000ದಲ್ಲಿ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ವಿಶೇಷ ಅನುಮತಿ ತಗೊಂಡು 40 ಲಕ್ಷ ಅನುದಾನ ತಂದು ಇದ್ರಲ್ಲಿ ಕಟ್ಟಿ ಮತ್ತೆ ಯೋಚನೆ ಮಾಡಿದೆ. ಒಂದು 4 ಟಾಯ್ಲೆಟ್ ಕಟ್ಟೇನಾದ್ರೂ ಕೊಟ್ಟು ಬಿಟ್ರೆ ಅದೇನಾಗುತ್ತೆ, ಮತ್ತೆ ಮೇಂಟೆನೆನ್ಸ್ ಕಷ್ಟ. ಅದಕ್ಕೆ 38 ಕುಟುಂಬಗಳಿಗೂ 38 ಟಾಯ್ಲೆಟ್ ಕೊಟ್ಟು ಒಬ್ಬೊಬ್ರಿಗೂ ಒಂದು ಕೀ ಕೊಟ್ಟು ಬಿಟ್ರೆ ನಿಮ್ಮ ಟಾಯ್ಲೆಟ್ ನೀವು ಬೀಗ ಹಾಕೊಂಡು ಕ್ಲೀನಾಗಿ ಇಟ್ಕೊಂತೀರಾ ಅಂತ. ಈಗ ನಾವು ಸಿಂಪಲ್ ಆಗಿ ಒಂದು 2 ಕಟ್ ಕೊಟ್ಟು ಇದು ಮಾಡಿದ್ರೆ ಅದು ಮೇಂಟೆನೆನ್ಸ್ ಇರಲ್ಲಣ್ಣ. ಇದಕ್ಕೆ ಈ ಕರೆಕ್ಟ್ ಮಾಡಿದೆ. ಇವತ್ತು ಅಂಬೇಡ್ಕರ್ ಅವ್ರ ಜಯಂತಿ ದಿನಾನೇ ಇದು ನಡೆದಿದೆ. ನನಗೆ ಭಾಳ ಖುಷಿ ಇದೆ. ಒಂದು ಕಾಲದಲ್ಲಿ ಅಂಬೇಡ್ಕರ್ ಅವ್ರಿಗೆ ಸಾಮಾನ್ಯ ವರ್ಗದವರು ಅವ್ರು ಕುಡಿಯೋ ನೀರು ಕುಡಿಯೋಕ್ಕೆ ಬಿಡ್ತಿರ್ಲಿಲ್ಲ. ಅವ್ರ ಮನೆಗಳಿಗೆ ಹೋಗೋಕ್ಕಾಗ್ತಿರ್ಲಿಲ್ಲ. ಇದೆಲ್ಲ ಅವರು ವೇಟಿಂಗ್ ಫಾರ್ ದ ವೀಸಾ ಅಂತ ಅವ್ರ ಆತ್ಮಚರಿತ್ರೆಯಲ್ಲಿ ಬರೆದಿದ್ದಾರೆ. ಇವತ್ತು ನಾನು ಆ ಕಾರ್ಯಕ್ರಮದಲ್ಲಿ ಮಾತಾಡ್ತೀನಿ. ಆದರೆ ನಾನು ಎಲ್ಲ ದಲಿತ ಸಮುದಾಯಗಳ ಮನೆಗಳಿಗೆ ಬರ್ತಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ವಿಧಾನಸೌಧಕ್ಕೆ ಹೋಗಿದ್ದೀನಿ. ನಿಮ್ಮ ಕಷ್ಟ ಸುಖಕ್ಕೆ ಎಲ್ಲೆಲ್ಲ SC ST ಸಮುದಾಯದವರು ಹಳ್ಳಿಗಳಿಗೆಲ್ಲ ಹೋಗ್ತಾ ಇದ್ದೀನಿ. ಕೇಳಿದ್ದೆಲ್ಲ ಆಗ್ತಾ ಇದ್ದೀನಿ. ನಾನು ಶಕ್ತಿ ಮೀರಿ ನಾನು ಇವರು ನೀವು ನಂಬ್ತಿರಲ್ಲ, ಟಾಯ್ಲೆಟ್ಸ್ ವಿಚಾರಕ್ಕೆ ಒಂದು 20 ಸಲ ಮೀಟಿಂಗ್ ಮಾಡಿರ್ತೀವಿ. ನೀವು ಅನ್ಕೊಂಡು ಯಾಕೆ 50 ವರ್ಷದಿಂದ ಆಗಲಿಲ್ಲ ಟಾಯ್ಲೆಟ್ಸು? 10 ವರ್ಷದಿಂದ हमारे
ಮಂಡಿಕಲ್ ಹೋಬಳಿ ಚಿಕ್ಕಬಳ್ಳಾಪುರ ತಾಲೂಕು. ನನ್ನ ಹೆಸರು ಶ್ರೀರಾಮ್ ರೆಡ್ಡಿ ಅಂತ. ನಾನು ಒಂದು 5 ಜನ MLAಗಳನ್ನು ನೋಡಿದ್ದೀನಿ. ಫಸ್ಟು ಪಾರಮಲ್ಲಿ ರೆವಿನ್ಯೂ ಲ್ಯಾಂಡ್ ಇದು, ಜಾಗಗಳು ಎಲ್ಲಿ ಇಲ್ಲ. ಇಲ್ದಿದ್ದಕ್ಕೆ ಶಿವಾನಂದ ಫಿರಳ್ಳಿ ಒಂದು 4 ಮನೆ ಕೊಟ್ಟರು. 4 ಮನೆ ಕೊಟ್ಟಾಗ ಒಂದು 60 ಮನೆ ಕಟ್ಕೊಂಡಿದ್ದಾರೆ. 120 ಮನೆಯಲ್ಲಿ ಯಾರಿಗೂ ಶೌಚಾಲಯ ಇಲ್ಲ. 200 ಮನೆ ಇದೆ ಒಳಗಡೆ, ಅವ್ರಿಗೆ ಅನುಕೂಲ ಇದೆ. ಇಲ್ಲಿ ಬಂಡೆ ಮೇಲೆ ಅನುಕೂಲ ಇಲ್ಲ. ಪ್ರದೀಪ್ ಈಶ್ವರ್ಗೆ ಕಿವಿ ಮಾತು ಹೇಳಿದೆ, ಸರ್ ಏನೋ ಮಾಡಿ ನಮಗೆ ಲೆಟ್ರಿನ್ಗಳು ಕೊಟ್ಟರೆ ನಮ್ಮ ಬಂಡೆ ಮೇಲೆ ಎಲ್ರಿಗೂ ಹೋಗಲ್ಲ ಸರ್, ಓಟು ಪ್ರಾಮಿಟಾಗಿ ಹಾಕ್ತಾರೆ. 482 ಓಟು ಲೀಡೇ కొట్టిದ್ದೀವಿ ನಮ್ಮ బూతల్లి. వచ్చినారు ఎమ్మెల్యేలు వస్తారు పోతా అన్నారు, కానీ ఆ పొద్దు ఎవరు ఇట్లా చేసిండదు. ఈ పొద్దు మా అన్న ఈశ్వర్ ప్రదీప్ వచ్చినాడు, మాకు చేసినాడు. బాత్రూమ్లు చేస్తా అన్నాడు. మా అన్నకి జీవితాంతం మేము రుణపడి ఉంటాం. ఇట్లా ఎమ్మెల్యే ఎవరు లేరు మా ఊరు మాత్రం వచ్చింది. సిక్కి ఉంది ఇదే ఫస్ట్ మా లైఫ్ లో. నేను చిన్నేళ్ళ వస్తాము చేస్తాము పోతాము అని చెప్తారే కానీ ఎవరు బట్టలు ఇస్తాడు, ఆడబిడ్డలు పసుపు కుంకుమ ఇస్తాడు, పిల్లలకి స్కూల్లో బట్టలు ఇస్తాడు. ఇక మాకి ఈ పొద్దు వచ్చి మాకి బాత్రూమ్లకి పూజ చేసి పోతా అన్నాడు, గుడ్లు పూజ చేసినాడు. ఇన్నేళ్ళకి మాకు ఆ ఎమ్మెల్యే ఏమి చేసిండేదో. ఇక మా అన్న ఈశ్వర్ ప్రదీప్ వచ్చినాడు, మాకు చేసినాడు. ఆయనకు జీవితాంతం గుడిపడి ఉంటాం ఆ ఎమ్మెల్యేకి. ఇంకంతే మీరు. నా పేరు గీత. ಸರ್, ನಮ್ಮ ಹೆಸರು ಮುರಳೀಧರ್ ಅಂತ, ಗುಂಡ್ಲುಮಂಡಿ ಗ್ರಾಮಸ್ಥರು ನಾವು. ಇವತ್ತು ಏನಪ್ಪ ವಿಶೇಷ ಅಂದರೆ, ನಾನು 3 ಜನ MLA ಕಂಡೆ ನನ್ನ ವಯಸ್ಸಿಗೆ. 3 ಶಾಸಕರು ಜನ ನೋಡಿದ್ರು, 3 ಜನ ಶಾಸಕರು 3 ಟೈಮ್ ಶಾಸಕರು ಬಂದರು ಕೂಡ ಇಲ್ಲಿ ಬಂದು ನಮ್ಮ ಬಂಡೆ ಮೇಲೆ, ಗುಂಡ್ಲುಮಂಡಿಕಲ್ ಬಂಡೆ ಮೇಲೆ 48 ದಲಿತ ಕುಟುಂಬಗಳಿದ್ದಾವೆ. 48 ದಲಿತ ಕುಟುಂಬಗಳಿದ್ದಾವೆ. 48 ದಲಿತ ಕುಟುಂಬಗಳಲ್ಲಿ ಶೌಚಾಲಯ ಇರಲಿಲ್ಲ. ನಾವು ಗುಂಡ್ಲುಮಂಡಿಕಲ್ ಗ್ರಾಮಸ್ಥರು ಒಂದಿನ ಕುತ್ಕೊಂಡು ಮಾತಾಡಿ ಸಾಹೇಬ್ರ ಹತ್ರ ಹೋಗಿ ಮಾತಾಡಿದ್ವಿ. ನಾವು ಗುಂಡ್ಲುಮಂಡಿಕಲ್ ಗ್ರಾಮಸ್ಥರೆಲ್ಲ ಹೋಗಿ ಸಾಹೇಬ್ರ ಹತ್ರ ಕುತ್ಕೊಂಡು ಮಾತಾಡಿದ್ವಿ. ಸರ್, ಈ ಥರ ಮಂಡ್ಯ ಮೇಲೆ 40 ಜನ ಕುಟುಂಬಗಳು, ದಲಿತ ಕುಟುಂಬಗಳಿದ್ದಾವೆ. ಆದರೆ ಹೆಣ್ಮಕ್ಳಿಗೆ ಭಾರಿ ತೊಂದರೆ ಆಗಿದೆ, ಶೌಚಾಲಯ ಇಲ್ದರೆ. ಈ ಮಳೆ ಬಂದಾಗ ಸ್ವಲ್ಪ ತೊಂದರೆ ಆಗಿದೆ ಅಂತ ನಾವು ಒಂದು ಕಿವಿ ಮಾತು ಹೇಳಿದಾಗ, ನಮ್ಮೂರು ನಮ್ಮ ಶಾಸಕರ ಕಾರ್ಯಕ್ರಮದಿಂದ ನಮ್ಮೂರಿಗೆ ಬಂದಿದ್ದರು. ಬಂದಾಗ ಇದೇ ಜಾಗದಲ್ಲಿ ಕೂತ್ಕೊಂಡು ಜಾಗನ ಪರಿಶೀಲನೆ ಮಾಡಿ ನೋಡಿದಾಗ ಸರಿಯಾದ ಅಂದ್ಬಿಟ್ಟು ಮತ್ತೆ ಮಾತಾಡಿ ಸ್ಪಾಟ್ ನೋಡಿಕೊಂಡು ಹೋದ್ಮೇಲೆ ಮತ್ತೆ ಪಿಡು ಸಾಹೇಬ್ರಿಂದ ಹಿಡ್ಬೋದು ಎಲ್ಲ ಮಾತಾಡಿಕೊಂಡು ಇವತ್ತೇನು ದಲಿತ ಕುಟುಂಬಗಳಿಗೆ 40 ಶೌಚಾಲಯ ಏನು ಇದೆಯಲ್ಲ, ಅದನ್ನು ಇವತ್ತು ಅಂಬೇಡ್ಕರ್ ಜಯಂತಿನೇ ದಿವಸನೇ ಬಂದು ಇವತ್ತು ಗುದ್ಲಿ ಪೂಜೆನೇ ಮಾಡಿರಲಿ ನಮ್ಮ ಶಾಸಕರು. 40 ವರ್ಷಗಳಿಂದ ಬಂಡೆ ಮೇಲೆ ಶೌಚಾಲಯ ಇಲ್ದಿರೆ ಹೆಣ್ಣುಮಕ್ಕಳಿಗೆ ಅರಸಾಹ ಪಡ್ತಾಯಿದ್ರು. ಅಂಥದ್ದು ಇವತ್ತು ನಮ್ಮೂರು ಹೆಣ್ಣುಮಕ್ಕಳು, ನಮ್ಮದು ಅಕ್ಕ ತಂಗಿರು ಅಂದ್ಬಿಟ್ಟು ನಮ್ಮ ಶಾಸಕರು ಮನೇಲಿ ಇಟ್ಕೊಂಡು ಅವ್ರು ನನ್ನ ಮನೆ ಹೆಣ್ಮಕ್ಳು ಅಂದ್ಬಿಟ್ಟು ಇವತ್ತು ಅಂಬೇಡ್ಕರ್ ಜಯಂತಿ ದಿವಸನೇ ಬಂದು ಆ 40 ಜನ ದಲಿತ ಕುಟುಂಬಗಳಿಗೆ ಶೌಚಾಲಯನ ಗುದ್ಲಿ ಪೂಜೆ ಮಾಡಿ ಬಂದಿರೋ ಇವತ್ತೇನೋ ವಿಶೇಷ ಅಂದರೆ, ಇವತ್ತು ಅಂಬೇಡ್ಕರ್ ಜಯಂತಿ ಇವತ್ತೇ. ಅದೇ ಜಯಂತಿ ದಿವಸ ಬಂದು ಇವತ್ತು ನಮ್ಮ ಸಾಹೇಬರು ಶಾಸಕರು ಬಂದು ಇವತ್ತು ಗುದ್ಲಿ ಪೂಜೆ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಹಬ್ಬ ಇಲ್ಲ ನಮ್ಗೆ ಯಾವುದಿಲ್ಲ ಇವತ್ತು. ಸರಿ, ಹೇಗೆ ಅನಿಸ್ತಿದೆ ಸರ್? ಇವತ್ತು ಮೊನ್ನೆ ಯುಗಾದಿ ಹಬ್ಬ ಹೋಯ್ತು ನಮ್ಮದು. ಅದೇ ಯುಗಾದಿ ಹಬ್ಬ ಮೊನ್ನೆ ಹೋಯ್ತು. ಆದರೆ ನಮ್ಮ ಗುಂಡ್ಲುಮಂಡಕ್ಕೆಲ್ಲ ಇವತ್ತು ಯುಗಾದಿ ಹಬ್ಬ ಮಾಡ್ಕೊಂಡಂಗಿದೆ ನಮ್ಗೆ. ಸಂತೋಷ, ಅದ್ಭುತ ವಾತಾವರಣ ಇದೆ ಇವತ್ತು. ಮೊನ್ನೆ ಯುಗಾದಿ ಹಬ್ಬ ಹೋಗಿ ಅದಾದವಾಗಿದ್ದು, ಇವತ್ತು ಗುಂಡ್ಲುಮಂಡಕ್ಕೆಲ್ಲ ಯುಗಾದಿ ಹಬ್ಬ ಮಾಡ್ಕೊತಾ ಇರುತ್ತೆ. ಒಂದು ಆ ಥರ ಏನಪ್ಪ ಅಂದರೆ, ಇವತ್ತು ಒಂದು ಮಹಿಳೆಯರಿಗೆ, ಸ್ತ್ರೀಯರಿಗೆ ಒಂದು ಗೌರವನ ಕಾಪಾಡೋದು ಶೌಚಾಲಯ. ಅಂಥ ಶೌಚಾಲಯವನ್ನು ಇವತ್ತು ನಮ್ಮ ಬಂಡೆ ಮೇಲೆ 40 ದಲಿತ ಕುಟುಂಬಗಳಿಗೆ ಸಾಧನೆ ಕೊಟ್ಟಾರೆ ಇವತ್ತು. ಅದಕ್ಕಿಂತ ನಮಗಿನ್ನ ಸಂತೋಷ ಇರಬೇಕು. ಇದೇ ನಮ್ಮ ಕರ್ನಾಟಕದಲ್ಲೇ, ಇಡೀ ನಮ್ಮ ಕರ್ನಾಟಕದಲ್ಲೇ ನಮ್ಮಂಥ ಶಾಸಕರು ಬೇರೆ ಯಾರಿಲ್ಲ. ನಮಸ್ತೆ, ನನ್ನ ಹೆಸರು ವರಲಕ್ಷ್ಮಿ ಅಂತ, ಗುಂಡ್ಲಮಂಡಿಕಲ್ ಗ್ರಾಮದಲ್ಲಿ ವಾಸ ಆಗ್ತಾ ಇದ್ದೀವಿ. ಇದುವರೆಗೂ 40 ವರ್ಷ ನನ್ನ ವಯಸ್ಸಾಯಿತು. ಇದುವರೆಗೂ ಒಂದು ಟಾಯ್ಲೆಟ್ ಬಗ್ಗೆ ಯಾರು ವ್ಯವಸ್ಥೆ ಮಾಡಲಿಲ್ಲ ಸರ್. ಇದುವರೆಗೂ
ಅಂಥದ್ರಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ದಿನದಿಂದ 40 ಶೌಚಾಲಯಗಳನ್ನು ನಮ್ಮ ಸರ್ MLA ಸರ್ ನಿರ್ಮಿಸ್ಕೊಡ್ತಾರೆ. ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅದು ಬೇರೆ ಇಂಥ MLA ಸಿಗಬೇಕಂದ್ರೆ ನಾವು ತುಂಬ ಖುಷಿ ಅಂತ ಹಬ್ಬದ ವಾತಾವರಣ ಸರ್. ಇವತ್ತೊಂದಿನ ನಮ್ಮ ಊರಲ್ಲಿನೂ ಒಳ್ಳೆ MLA ಸಿಕ್ಕಿದ್ದಾರೆ. ಮುಂದೆನೂ ಇದೇ ಥರ ನಡ್ಸ್ಕೊಂಡು ಹೋಗ್ತಾರಂತೆ ನಮ್ಮ ಅಭಿಪ್ರಾಯ. ಒಳ್ಳೆ MLA ಸರ್ ನಮಗೆ. ನಮ್ಮ ಮನೆ ಸರ್ ಹೌದು ಸರ್, ದೊಡ್ಡ ಫ್ಯಾನ್ ಸರ್ ನಾನು ಅವರು. ಹೌದು ಸರ್ MLA ಸಾಹೇಬರಿಗೆ ನಮ್ಮ ಉತ್ಪೂರ್ವಕ ವಂದನೆಗಳು ಸರ್. ಅವರು ದೇವರು ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡಲಿ ಅಂತ ಆ ಭಗವಂತ ಹತ್ರ ಯಾವುದು ಕೇಳ್ತಾ ಇರ್ತೆ ಸರ್. ಇಂಥ MLA ಎಲ್ಲರಿಗೂ ಸಿಗಬೇಕು, ನೆಕ್ಸ್ಟ್ MLA ಆಗಬೇಕು, ಅವರು MLA ಅವರೇ ಆಗಲಿ ಅಂತ ನಮ್ಮ ಮನಸ್ಸಿಚ್ಛೆಯಿಂದ ಹೇಳ್ತಾ ಇದ್ದೀವಿ. ಅದೇ ಟೈಮಲ್ಲಿ ನಾವು ಅದನ್ನೇ ಓಟ್ ಹಾಕ್ತೀವಿ, ಅವ್ರಿಗೆ ಓಟ್ ಹಾಕಿ ಅವ್ರ ಬೆಂಬಲನ ಅವ್ರಿಗೆ ಕೊಟ್ಬಿಟ್ಟು ಅವ್ರನ್ನ ಇದು ಮಾಡ್ತೀವಿ ಸರ್. ಯಾಕಂದರೆ ಇಷ್ಟು ಸರ್ವಿಸಲ್ಲಿ ಯಾರೂ ಬಂದರೆ ನಮಗೆ ವಿಚಾರಿಸಿಲ್ಲ ಸರ್ ಇದುವರೆಗೂ. ನಿಮ್ಮ ಕಷ್ಟ ಏನು ಸುಖ ಏನು ಹತ್ರ ಸಹ ಸೇರಿಸ್ತಾ ಇಲ್ಲ ಸರ್. ಅಂಥದ್ದು ಬಂದು ನಮ್ಮ ಕಷ್ಟ ಸುಖ ಎಲ್ಲ ಬಂದು ಕೇಳಿದ್ದಾರೆ ಅಂದರೆ ಅವ್ರಿಗೆ ನಿಜವಾಗ್ಲೂ ದೇವರೆಲ್ಲ ಭಗವಂತ ಆರೋಗ್ಯ ಅಷ್ಟು ಕೊಡಲಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಸರ್.